ಹೆಲೋ ಎವ್ರಿವನ್. 18ನೇ ಪ್ರಶ್ನೆಯನ್ನ ನೋಡೋಣ. ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ? ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಅಂದ್ರೆ ಸಾಮಾನ್ಯವಾಗಿ COOH ಗುಂಪನ್ನ ಹೊಂದಿರುತ್ತೆ. ಕ್ರಿಯಾ ಗುಂಪು COOH ಆಗಿರುತ್ತೆ. ಅದೇ ರೀತಿ ಆಲ್ಕೋಹಾಲ್ಗಳು ಅಂತ ಅಂದ್ರೆ ಅದು ಹೇಗಿರುತ್ತೆ? OH ಗುಂಪನ್ನ ಹೊಂದಿರುತ್ತೆ. ಈ OH ಮತ್ತೆ ಈ H ಎರಡು ಸಪರೇಟ್ ಆಗಿ ಏನಾಗತ್ತೆ, H2O ಅನ್ನ ಉಂಟು ಮಾಡ್ತಾ ಇರತ್ತೆ. ಇನ್ನು ಉಳಿದಿರೋವಂತಹದ್ದು ಸೇರಿ RCOOR ಇವಿಷ್ಟು ಸೇರಿ ಇನ್ನೊಂದು ಉತ್ಪನ್ನವನ್ನ ಉಂಟು ಮಾಡ್ತಾ ಇರತ್ತೆ. ಹಾಗಾಗಿ ಈ RCOOR ಅಂತ ಅಂದ್ರೆ ಇದನ್ನ ನಾವು ಎಸ್ಟರ್ ಅಂತ ಕರಿತೀವಿ. ಇದು ಎಸ್ಟರ್ನ ಸಾಮಾನ್ಯ ರಚನಾ ಸೂತ್ರ ಆಗಿರುತ್ತೆ. ಹಾಗಾಗಿ ಇಲ್ಲಿ ಸಾವಯವ ಸಂಯುಕ್ತ ಉಂಟಾಗುವಂತಹ ಸಾವಯವ ಸಂಯುಕ್ತ ಅಂತ ಅಂದ್ರೆ ಅದು ಎಸ್ಟರ್ ಆಗಿರುತ್ತೆ, ಎಸ್ಟರ್ಗಳು. ಸೊ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗಿದೆ.